ಯಾರೆಲ್ಲ ಶಿಷ್ಯರಿದ್ದಾರೋ, ಸಾಧಕರಿದ್ದಾರೋ, ಯಾರೆಲ್ಲ ಸಾಧನಾ ಮಾರ್ಗದಲ್ಲಿ ಇಳಿಯಲಿಕ್ಕೆ ಬಯಸ್ತಾರೋ ಅಂಥವರು ಮೊದಲು ಯಾವ ತತ್ವದ ಒಳಗೆ, ಯಾವ ಅವಸ್ಥೆಯ ಒಳಗೆ, ಯಾವ ಪರಮಾತ್ಮನ ಒಳಗೆ ಇಳಿಯಬೇಕಂತ ಬಯಸ್ತಾರೋ ಆ ಪರಮಾತ್ಮ ಹೇಗಿದ್ದಾನೆ ಅನ್ನೋದನ್ನು ಅರಿಯಬೇಕಾಗ್ತದೆ. ನಾವು ಮೊದಲು ಶೂನ್ಯ ಆಗಬೇಕಾಗ್ತದೆ. ಶೂನ್ಯದ ಅರ್ಥ ಸ್ಥಿರ ಆಗೋದು. ಪರಮಾತ್ಮ ತಮ್ಮ ಜಾಗದಲ್ಲಿ ಶೂನ್ಯನೇ ಆಗಿದ್ದಾರೆ, ಸ್ಥಿರನೇ ಇದ್ದಾರೆ. ನಾವು ಶೂನ್ಯ ಸ್ಥಿರ ಆಗದ ಕಾರಣ ಪರಮಾತ್ಮನೊಳಗೆ ಒಂದಾಗಲಿಕ್ಕೆ ಆಗ್ತಾ ಇಲ್ಲ. ನಾವು ಶೂನ್ಯ ಆದರೆ, ಸ್ಥಿರ ಆದರೆ ಪರಮಾತ್ಮನೊಳಗೆ ಒಂದಾಗ್ತೀವಿ, ಅನಂತ ಆಗ್ತೀವಿ. ಆದರೆ ನಾವು ನಮ್ಮ ಆಧ್ಯಾತ್ಮಿಕ ಶಕ್ತಿನ ನೋಡಲಿಕ್ಕೆ ಬಯಸ್ತಾ ಇಲ್ಲ, ಆಧ್ಯಾತ್ಮಿಕ ಸಂಪತ್ತನ್ನು ನೋಡಲಿಕ್ಕೆ ಬಯಸ್ತಾ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಮನಸ್ಸು ಯಾವ ವಿಷಯದ ಹಿಂದೆ ಓಡಿಸ್ತದೋ ಆ ವಿಷಯದ ಹಿಂದೆ ಓಡ್ತಾ ಇದ್ದೀವಿ. ಮನಸ್ಸು ಜ್ಞಾನದ ಕಡೆ ಓಡಿಸ್ತದೆ, ಅಲ್ಲಿ ಓಡ್ತೀವಿ. ಮನಸ್ಸು ವಿಜ್ಞಾನದ ಕಡೆ ಓಡಿಸ್ತದೆ, ಅಲ್ಲಿ ಓಡ್ತೀವಿ. ಮನಸ್ಸು ಸಂಸಾರದ ಕಡೆ ಓಡಿಸ್ತದೆ, ಅಲ್ಲಿ ಓಡ್ತೀವಿ. ಮನಸ್ಸು ಮಾಯೆಯ ಕಡೆ ಓಡಿಸ್ತದೆ, ಅಲ್ಲಿ ಓಡ್ತೀವಿ. ಮನಸ್ಸು ಬೇರೆ ಬೇರೆ ವಿಷಯಗಳನ್ನು ಹಿಡಿದು ಕೂತಿದೆ, ಅದು ಸ್ಥಿರ ಆಗ್ತಾ ಇಲ್ಲ. ಜ್ಞಾನ ತಗೊಳ್ಳೋ ವಿಷಯ ಬಂದಾಗಲೂ ಸಹ ಅದು ಸ್ಥಿರ ಆಗಿರಲ್ಲ, ಅಲ್ಲೂ ಕುತರ್ಕ ಮಾಡ್ತದೆ. ಗುರು ಪರಂಪರೆಯ ಒಳಗೆ, ಗುರು ಮಾರ್ಗದ ಒಳಗೆ ಗುರು ಅರ್ಥ ಮಾಡಿಸ್ತಾರೆ. ಶ್ರೀ ಗುರು ಸರೋಜ ರಜ ಅಂದರೆ ನಮ್ಮ ಅಹಂಭಾವನ ಪೂರ್ಣ ರೂಪದಲ್ಲಿ ಅಳಿಸಬೇಕಾಗ್ತದೆ. ನಮಗೆ ಅಹಂ ಯಾವುದರ ಬಗ್ಗೆನೂ ಇರಬಹುದು. ಈ ಅಹಂ ಮತ್ತು ಭ್ರಮೆಯಿಂದ ನಾವು ಹೊರ ಬರಬೇಕಾಗ್ತದೆ, ಸತ್ಯನ ನೋಡಬೇಕಾಗ್ತದೆ. ಎಲ್ಲಿಯವರೆಗೆ ನಾವು ಅಹಮ್ಮಲ್ಲಿ ಮತ್ತು ಭ್ರಮೆಯಲ್ಲಿ ಇರ್ತೀವೋ ಅಲ್ಲಿ ತನಕ ನಾವು ವಿಷಾದದಲ್ಲೇ ಇರ್ತೀವಿ. ನಮಗೆ ನಮ್ಮ ಜೀವನದ ಲಕ್ಷ್ಯ ಏನು ಅಂತ ಗೊತ್ತೇ ಇಲ್ಲ ಅಂದರೆ ನಾವು ಯಾವ ಲಕ್ಷ್ಯದ ಕಡೆ ಸಮರ್ಪಿತ ಆಗಿರೋದು, ಅಲ್ಲಿ ತನಕ ನಮಗೆ ಯಾವುದು ಕೈಗೆ ಎಟ್ಕೋದಿಲ್ಲ. ಅದು ಆಧ್ಯಾತ್ಮಿಕದ್ದು ಆಗಿರ್ಬೋದು ಅಥವಾ ಭೌತಿಕದ್ದು ಆಗಿರಬಹುದು. ಹಾಗಾಗಿ ನಾವು ನಮ್ಮ ಕೋರ್ನ ಗುರುತಿಸಬೇಕಾಗ್ತದೆ, ನಮ್ಮ ಕ್ವಾಲಿಟಿನ ಗುರುತಿಸಬೇಕಾಗ್ತದೆ. ನಮ್ಮ ಮನಸ್ಸು ಹೇಗೆ ಮಂಗನ ರೀತಿ ನಮ್ಮ ಜೊತೆ ಆಟ ಆಡ್ತಾ ಇದೆ ಅದನ್ನು ನೋಡಬೇಕಾಗ್ತದೆ. ಮನಸ್ಸು ಶಾಂತವಾಗಿ ಇರೋದೇ ಇಲ್ಲ, ಶಾಂತಿಯಿಂದ ಇರೋದು ಅದರ ಅಭ್ಯಾಸನೂ ಅಲ್ಲ. ಅದು ಆಳವಾಗಿ ಚಿಂತನೆಗಿಳಿತದೆ, ಇಲ್ಲಾಂದರೆ ಎಕ್ಸ್ಟ್ರೀಮ್ ಚಿಂತನೆಯಲ್ಲಿರ್ತದೆ, ಅಂತೂ ಶಾಂತ ಇರಲ್ಲ. ನಾವು ಅದನ್ನು ಶಾಂತ ಮಾಡಬೇಕು. ಜೀವನದಲ್ಲಿ ಪರಮಾತ್ಮನ ದರ್ಶನದ ಪ್ರಾಪ್ತಿ, ಪರಮಾತ್ಮನ ಪ್ರಾಪ್ತಿ, ಜ್ಞಾನದ ಪ್ರಾಪ್ತಿ ಎಲ್ಲದರ ಪ್ರಾರಂಭ ಶಾಂತಿಯಿಂದನೇ ಆಗ್ತದೆ. ಹಾಗಾಗಿ ನಾವು ಶುಭ ಕಾರ್ಯ ಮಾಡ್ತೀವಿ, ಯಜ್ಞ ಯಾಗಾದಿ ಮಾಡ್ತೀವಿ, ಶಾಂತಿ ಪೂಜೆ ಮಾಡ್ತೀವಿ, ಗ್ರಹ ಶಾಂತಿ ಮಾಡ್ತೀವಿ. ಎಲ್ಲವನ್ನು ಮೊದಲು ಶಾಂತ ಮಾಡ್ತೀವಿ ನಾವು ಮಂತ್ರದ ಮೂಲಕ. ಈ ಋಷಿ ಮುನಿಗಳು ಸಹ ಒಂದು ನಮಗೆ ಪದ್ಧತಿ ಕೊಟ್ಟಿದ್ದಾರೆ. ನಾವು ಪ್ರಾರ್ಥನೆ ಮೂಲಕ ಎಲ್ಲವನ್ನು ಶಾಂತ ಮಾಡ್ತೀವಿ. ಒಳಗೆ ಶಾಂತಿ, ಹೊರಗೆ ಶಾಂತಿ. ನಂತರ ಎರಡೂ ಶಾಂತಿಯ ಒಳಗೆ ನಾವು ಸ್ಥಿರ ಆಗಬೇಕಾಗ್ತದೆ. ಭಗವಂತ ಶ್ರೀಕೃಷ್ಣ ಸಹ ಅರ್ಜುನನಿಗೆ ಗೀತೆ ಹೇಳಬೇಕಾದ್ರೆ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಹೇ ಅರ್ಜುನ, ಮೊದಲು ಸ್ಥಿತಪ್ರಜ್ಞ ಮುನಿಯಾಗು. ನಿಜವಾಗಿಯೂ ನಿನಗೆ ಬ್ರಹ್ಮನನ್ನು ಅರಿಯಬೇಕು ಅಂತಿದ್ರೆ, ಆತ್ಮನ ಅರಿಯಬೇಕು ಅಂತಿದ್ರೆ, ಜ್ಞಾನಾರ್ಜನೆ ಮಾಡಬೇಕು ಅಂತಿದ್ರೆ, ಜ್ಞಾನ ನಿನ್ನ ಕಲ್ಯಾಣ ಮಾಡಬೇಕು ಅಂತ ಬಯಸೋದಾದರೆ ಮೊದಲು ಅಚಲವಾಗು, ಸ್ಥಿರ ಆಗು ಅಂತಾರೆ. ಮನಸ್ಸು ಏನು ಅಲ್ಲಿ ಕುಣಿತಾ ಇದೆ ಅದನ್ನು ಹಿಡಿದು ಒಂದು ಕಡೆ ನಿಲ್ಲಿಸು, ಸ್ಥಿರ ಆಗು, ಏಕಾಗ್ರ ಆಗು ಅಂತಾರೆ. ಒಂದು ವೇಳೆ ಮನಸ್ಸು ಸ್ಥಿರ ಆಗ್ತಾ ಇಲ್ಲ, ಒಂದು ಕಡೆ ನಿಲ್ತಾ ಇಲ್ಲ ಅಂದರೆ ಅದನ್ನು ಬಲಪೂರ್ವಕವಾಗಿ ಆದರೂ ಸ್ಥಿರ ಮಾಡು. ಯಾಕಂದರೆ ಸ್ಥಿರ ಮಾಡೋದು ಅವಶ್ಯಕ. ಯಾಕಂದರೆ ಈ ಮನಸ್ಸೇ ನಮ್ಮ ವಿನಾಶಕ್ಕೆ ಕಾರಣ ಆಗ್ತದೆ. ಈ ಮನಸ್ಸೇ ನಮ್ಮ ಉಪದ್ರವಕ್ಕೆ ಕಾರಣ ಆಗ್ತದೆ. ಈ ಮನಸ್ಸೇ ಉದ್ವೇಗಕ್ಕೆ ಕಾರಣ. ಈ ಮನಸ್ಸೇ ಉಚ್ಚಾಟನೆಗೆ ಕಾರಣ. ಈ ಮನಸ್ಸೇ ಜನ್ಮ ಮತ್ತು ಮೃತ್ಯುವಿಗೆ ಕಾರಣ. ಮನಸ್ಸು ಇದ್ದ ಕಾರಣ ನಾವು ಒಂದೊಂದು ದಿಕ್ಕಿನ ಕಡೆ ಓಡ್ತಾ ಇದ್ದೀವಿ. ಇವತ್ತು ಅದು ಮಾಡಬೇಕು, ನಾಳೆ ಅದು ಮಾಡಬೇಕು. ಮನಸ್ಸು ದಣಿದಾಗ ನಾವು ಮತ್ತೆ ಮೂಲಕ್ಕೆ ಬರ್ತೀವಿ, ಅಲ್ಲಿ ನಾವು ನಿದ್ದೆ ಮಾಡ್ತೀವಿ. ಮಲಗಿದಾಗಲೂ ಸಹ ಅದರ ಗುಣ ಶಾಂತ ಆಗಿರಲ್ಲ, ಓಡ್ತಾನೆ ಇರ್ತದೆ. ಮನಸ್ಸಿನ ಕೆಲಸನೇ ನಮಗೆ ಭೂತನ ಹೇಳೋದು, ಮನಸ್ಸಿನ ಕೆಲಸನೇ ನಮಗೆ ಭವಿಷ್ಯನ ಹೇಳೋದು, ಮನಸ್ಸಿನ ಕೆಲಸನೇ ನಮ್ಮನ್ನು ವರ್ತಮಾನದಲ್ಲಿ ಬ್ಯುಸಿಯಾಗಿಡೋದು. ನಾವು ಇಡೀ ದಿವಸ ತಲೆ ತುಂಬ ಯೋಚನೆಗಳನ್ನು ಹೊತ್ಕೊಂಡು ಒಂದು ಸೆಕೆಂಡ್ ಸಹ ನಮಗೆ ನೆಮ್ಮದಿಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ. ನಾವು ನಿಜವಾಗಿಯೂ ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದಾಗ ಆವಾಗ ಸಮುದ್ರ ಮಂಥನ ಶುರು ಆಗ್ತದೆ. ಯಾವ ಸಮುದ್ರ ಮಂಥನ? ನಮ್ಮೊಳಗೆ ಏನೇನಿದೆ, ನಮ್ಮ ಒಳಗೆ ಏನಿದೆ, ವಿಷನ ಅಮೃತನ.
ನಿಜವಾದ ಗುರು ನಮ್ಮ ಹತ್ರ ಬಂದಾಗ ನಮ್ಮ ದುರ್ಗುಣನ ತೆಗೆದು ಹೊರ ಹಾಕ್ತಾರೆ. ಸಮುದ್ರ ಮಂಥನ ಶುರು ಮಾಡ್ತಾರೆ. ಯಾಕಂದರೆ ನಮಗೆ ನಿಜವಾಗಿಯೂ ಅಮೃತತ್ವದ ಪ್ರಾಪ್ತಿ ಮಾಡಬೇಕಾಗಿದೆ. ನಿಜವಾಗಿಯೂ ನಮಗೆ ಆಧ್ಯಾತ್ಮಿಕ ಮಾರ್ಗ ಮೋಕ್ಷದ ಪ್ರಾಪ್ತಿ ಮಾಡಬೇಕಾಗಿದೆ. ಮಹಾಲಕ್ಷ್ಮಿಯ ಪ್ರಾಪ್ತಿ ಮಾಡಬೇಕಾಗಿದೆ. ಅದಕ್ಕೆ ಮೊದಲು ವಿಷ ಹೊರ ಹಾಕಬೇಕಾಗ್ತದೆ. ವಿಷ ಬರೋದು ಎಲ್ಲಿಂದ? ಮನಸ್ಸಿಂದ. ಮನಸ್ಸು ಕಳಿಸೋದು ಬುದ್ಧಿಗೆ, ಬುದ್ಧಿ ಕಳಿಸೋದು ಇಂದ್ರಿಯಗಳಿಗೆ. ಯಾರು ಮನಸ್ಸಿಂದ ಪ್ರಬಲ ಆಗಿದ್ದಾರೋ, ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದಾರೋ, ಸರಿ ತಪ್ಪು ತಮ್ಮ ವಿಚಾರನ ಕೇಂದ್ರಿತ ಮಾಡ್ತಾರೋ, ಸ್ಥಿತಿನ ಕೇಂದ್ರಿತ ಮಾಡ್ತಾರೋ, ತಮ್ಮ ಸಂಕಲ್ಪ ಬಲನ ಗಟ್ಟಿ ಮಾಡ್ಕೊಂಡಿರ್ತಾರೋ, ನಾನೇನು ಮಾಡಬೇಕು, ಈ ಜೀವನದಲ್ಲಿ ಏನು ಪ್ರಾಪ್ತಿ ಮಾಡ್ಕೊಳ್ಬೇಕು, ಮನಸ್ಸೇನು ಪ್ರಾಪ್ತಿ ಮಾಡ್ಕೊಳ್ತಾ ಇದೆ, ಅದ್ರ ಮೇಲೆ ಫೋಕಸ್ ಮಾಡಲು ಹೊರಟಾಗ ಆವಾಗ ನಮಗೆ ಅರ್ಥ ಆಗ್ತದೆ, ಅರಿವಾಗ್ತದೆ ನಾವು ವ್ಯಥೆಯಲ್ಲಿದ್ದೀವಿ, ನಾವು ಕುರುಡು ಓಡ್ತಾ ಇದ್ದೀವಿ. ಯಾವುದು ನಮ್ಮ ಜೊತೆ ಬರಲ್ವೋ ಆ ವಸ್ತುವಿನ ಮೇಲೆ ನಮಗೆ ಮೋಹ ಏರ್ಪಟ್ಟಿದೆ, ಮೋಹ ಆಗಿದೆ. ಯಾಕಂದರೆ ಮನಸ್ಸು ಮತ್ತು ಅದರ ವಿಷಯ 24 ಗಂಟೆ ಚಾಲೂ ಇದೆ. ನಾವು ಈ ಪ್ರಪಂಚನ್ನೇ ಸತ್ಯ ಅಂದ್ಕೊಂಡ್ಬಿಟ್ಟಿದ್ದೀವಿ. ನಾವು ಈ ಜಗತ್ತಿನಲ್ಲಿ ಶೂನ್ಯ ಆದರೆ ಆ ಮಹಾಶೂನ್ಯ ನಮ್ಮೊಳಗೆ ಬರ್ತದೆ. ಆ ಮಹಾಶೂನ್ಯದೊಳಗೆ ಹೋದಾಗಲೇ ಅದು ನಮ್ಮನ್ನು ಲೋಕಾಂತರಕ್ಕೆ ನಮ್ಮನ್ನು ಯಾತ್ರೆ ಮಾಡಿಸ್ತದೆ. ಯಾಕೆಂದರೆ ಸ್ಪೇಸ್ನ ಒಳಗೆ ಗ್ರಾವಿಟಿ 0 ಇರ್ತದೆ. ಅಲ್ಲಿ ಮನಸ್ಸಿರಬಾರ್ದು. ಈ ಮನಸ್ಸಿನ ಕೆಲಸನೇ ಸಂಕಲ್ಪ ವಿಕಲ್ಪ ಮಾಡೋದು. ಸಂಕಲ್ಪ ವಿಕಲ್ಪದಲ್ಲೇ ಅದು ಸಿಕ್ಕಾಕೊಂಡಿದೆ. ಅಂದರೆ ನಾವು ಚೇತನದ ತನಕ ತಲುಪದೇ ಇರಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ಪ್ರಯಾಸ ಮಾಡ್ತದೆ. ಯಾಕಂದರೆ ನಾವು ಶಕ್ತಿಶಾಲಿ ಆದರೆ ಈ ಮನಸ್ಸನ್ನೇ ಕಿತ್ತು ಬಿಸಾಕ್ತೀವಿ. ನಾವು ಯಾವ ಭಾವದಲ್ಲಿ ಬೀಳಲ್ಲ. ಕೋಪದಲ್ಲಿ, ಮೋಹದಲ್ಲಿ, ಕಾಮದಲ್ಲಿ, ಕ್ರೋಧದಲ್ಲಿ, ಊರ್ಜೆಯ ಬೇರೆ ಬೇರೆ ಆಯಾಮ, ನಿಂದೆ, ರಾಗ, ದ್ವೇಷ, ಇದೆಲ್ಲದರ ಹಿಂದೆ ಮನಸ್ಸು ಓಡ್ತಾ ಇದೆ. ಹಾಗಾಗಿ ನಮಗೆ ಸತ್ಯದ ಸಂಕಲ್ಪಕ್ಕೆ ಇಳಿಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಪದೇ ಪದೇ ಪ್ರತ್ಯಾಹಾರ ಮಾಡಬೇಕಾಗ್ತದೆ. ಪ್ರತ್ಯಾಹಾರ ಮಾಡಿ ಶೂನ್ಯ ಆದಾಗ, ಮನಸ್ಸನ್ನು ಶೂನ್ಯಕ್ಕೆ ತಂದಾದ ಮೇಲೆ ಅದಕ್ಕೊಂದು ಗತಿ ತೋರಿಸ್ಬೇಕಾಗ್ತದೆ. ಸಂಕಲ್ಪ ನಾವು ಮಾಡಬೇಕೇ ಹೊರತು ಅದು ಮನಸ್ಸಿಂದ ಆಗಬಾರ್ದು.